ಹಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಇದು ಒಂದು ನಮ್ಮ ಟ್ಯಾಲಿ ಆ್ಯಡ್ ಆನ್ ಆದ ಆಟೋಮ್ಯಾಟಿಕ್ ಡುಪ್ಲಿಕೇಶನ್ ಆಫ್ ಸೇಲ್ಸ್ ಬಿಲ್ಸ್ ಇನ್ ಟ್ಯಾಲಿ. ಬಹಳಷ್ಟು ಬಿಸ್ನೆಸ್ಸಲ್ಲಿ ಸೇಮ್ ಇನ್ವಾಯ್ಸ್ ಎವ್ರಿ ಮಂತ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ರೆಂಟಲ್ ಇನ್ವಾಯ್ಸ್ ಇರ್ಬೋದು, ಆಮೇಲೆ ಟ್ಯೂಷನ್ ಫೀಸ್ ಇರ್ಬೋದು, ಮತ್ತು ಮೇಂಟೆನೆನ್ಸ್ ಫೀಸ್ ಇರ್ಬೋದು. ಈ ಥರ ಇನ್ವಾಯ್ಸ್ನೆಲ್ಲ ನಾವು ಮಂತ್ಲಿ ಸೇಮ್ ಕಸ್ಟಮರ್ ಸೇಮ್ ಅಮೌಂಟಿಂದ ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ಟೈಮ್ ವೇಸ್ಟ್ ಆಗ್ಬೋದು. ಸೊ ಈ ಒಂದು ನಮ್ಮ ಆ್ಯಡ್ ಆನಲ್ಲಿ ಡುಪ್ಲಿಕೇಟ್ ಇನ್ವಾಯ್ಸ್ ಕೂಡ ನೀವು ಮಾಡ್ಕೋಬೋದು. ಇದನ್ನ ನಾನು ಆಲ್ರೆಡಿ ಟ್ಯಾಲಿಯಲ್ಲಿ ಅನೇಬಲ್ ಮಾಡ್ಕೊಂಡಿದ್ದೇನೆ, ಸೆಟ್ ಮಾಡ್ಕೊಂಡಿದ್ದೇನೆ ಈ ಒಂದು ಆ್ಯಡ್ ಆನ್ನ. ಸೊ ಇವಾಗ ನಾನು ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ಗೆ ಹೋಗ್ತೇನೆ. ಇಲ್ಲಿ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಇವಾಗ ನಾನು ಸೇಲ್ಸಿಗೆ ಹೋಗ್ತೇನೆ. ಸೇಲ್ಸ್, ಇಲ್ಲಿ ನಾನು ಜೂನ್ಗೆ ಒಂದು ಸೇಲ್ಸ್ ಇನ್ವಾಯ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದು ಓಪನ್ ಮಾಡ್ತೇನೆ. ಸೊ 5900 ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಸೆಲೆಕ್ಟ್. ಸೊ ಇಲ್ಲಿ ಒಂದು ಫೀಚರ್ ಕಾಣ್ತಾ ಇದೆಯಲ್ಲ, ಡುಪ್ಲಿಕೇಟ್ ಅಂತ. ಸೊ ಇದು ಡಿಫಾಲ್ಟ್ ಟ್ಯಾಲಿಯಲ್ಲಿ ಇರೋದಿಲ್ಲ. ನಮ್ಮ ಆ್ಯಡ್ ಆನ್ ಎನೇಬಲ್ ಮಾಡಿದ ಮೇಲೆ ಇದು ಫೀಚರ್ ಕಾಣಿಸುತ್ತೆ. ಇವಾಗ ನಾನು ಡುಪ್ಲಿಕೇಟ್ ಅಂತ ಹೇಳ್ತೇನೆ. ಸೊ ಇದು ಈ ಇನ್ವಾಯ್ಸ್ ಫಸ್ಟ್ ಜೂನ್ಗಿದೆ. ಇವಾಗ ನಾನು ಡುಪ್ಲಿಕೇಟ್ ಅಂತ ಹೇಳ್ತೇನೆ. ಇವಾಗ ಇಲ್ಲಿ ಡೇಟ್ ತೋರಿಸುತ್ತೆ. ಜೂನ್ಗಿತ್ತಲ್ವ, ನಾನು ಅಕ್ಟೋಬರ್ ಮಾಡ್ಕೊತೀನಿ. 1 ಅಕ್ಟೋಬರ್. ಎಕ್ಸೆಪ್ಟ್. ಸೊ ಇವಾಗ ಇನ್ವಾಯ್ಸ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಮತ್ತು ಎಸ್ಕೇಪ್ ಕೊಡ್ತೇನೆ. ಇವಾಗ ನೋಡಿ, ಅಕ್ಟೋಬರ್ಗೆ ಒಂದು ಇನ್ವಾಯ್ಸ್ ರೆಡಿ ಆಗಿದೆ. ಸೇಮ್ ಅಮೌಂಟ್ 5900. ಸೊ ನೆಕ್ಸ್ಟ್ ಮತ್ತೆ ಸ್ಪೇಸ್ ಕೊಟ್ಟೆ. ನೆಕ್ಸ್ಟ್ ಇವಾಗ ನವಂಬರ್ಗೆ ಯಾವುದೇ ಇನ್ವಾಯ್ಸ್ ಇಲ್ಲ. ಸೊ ಮತ್ತೆ ಅಕ್ಟೋಬರ್ದು ನಾನು ಇನ್ನೊಂದ್ಸಲ ಡುಪ್ಲಿಕೇಟ್ ಮಾಡ್ಕೊತೀನಿ. ಎಂಟರ್, ಸೆಲೆಕ್ಟ್, ಡುಪ್ಲಿಕೇಟ್. ಫಸ್ಟ್ ಸ್ಟೆಪ್ ಎಕ್ಸೆಪ್ಟ್. ಸೊ ಮತ್ತೆ ಸೆಪ್ಟೆಂಬರ್ಗೆ ಒಂದು ಇನ್ವಾಯ್ಸ್ ರೆಡಿ ಆಯಿತು, ಸೇಮ್ ಅಮೌಂಟಿಂದ. ಸೊ ಈ ಥರ ಸೇಮ್ ಕಸ್ಟಮರ್ ಸೇಮ್ ರೇಟಿಂದು ಇನ್ವಾಯ್ಸ್ ಇದ್ದರೆ ನೀವು ಈ ಥರ ಡುಪ್ಲಿಕೇಟ್ ಮಾಡ್ಕೋಬೋದು, ನಿಮ್ಮ ಟೈಮ್ ಉಳಿತಾಯ ಮಾಡ್ಕೋಬೋದು. ಈ ಒಂದು ಆ್ಯಡ್ ಆನ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಕಾಲ್ ಮಾಡ್ಬೋದು. ಮತ್ತು ಈ ಥರದ್ದು ಬೇರೆ ಆ್ಯಡ್ ಆನ್ಸ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.